ಸದನವನ್ನು ನಡೀತಾ ಇರಬೇಕಾದಾಗ ಸ್ಪೀಕರ್ ಮತ್ತು ಸಭಾಪತಿಗಳ ಮಧ್ಯೆ ನೀವು ರಕ್ಷಣೆ ಸಿಗಬೇಕಾಗಿರ್ತದೆ. ಆ ರಕ್ಷಣೆ ಇಲ್ಲದೆ ಅರೆಸ್ಟ್ ಮಾಡಿದ್ದಾರೆ. ಒಂದು ಹಲ್ಲೆ ಕೂಡ ಆಗಿರ್ತಕ್ಕಂಥದ್ದು ಸರ್, ವಿಧಾನಸಭೆ ಒಳಗಡೆ ಆಗ್ತದೆ. ಅಂದರೆ ಗುಂಡಾಗಳನ್ನು ನುಗ್ಗಕ್ಕೆ ಅವಕಾಶ ಸರ್ಕಾರವೇ ಮಾಡಿಕೊಡ್ತಾ ಅನ್ನೋಂಥ ಪ್ರಶ್ನೆ ಆಗ್ತದೆ ಸರ್. ಸರ್ಕಾರನೇ, ಮಂತ್ರಿಗಳೇ 40 ಜನ ಗೂಂಡಾಗಳನ್ನು ಕರೆಸಿ ಒಳಗಡೆ ಅವ್ರನ್ನ ಪೊಲೀಸು ಸಹಕಾರದೊಂದಿಗೆ ಪೊಲೀಸರು ಇದರಲ್ಲಿ ಶಾಮೀಲಾಗಿದ್ದಾರೆ. ಪೊಲೀಸರು ಶಾಮೀಲಾಗಿ ಆ 40 ಜನ ಗೂಂಡಾಗಳನ್ನು ಒಳಗಡೆ ಬಿಟ್ಟು CT ರವಿಯವ್ರನ್ನ ಕೊಲೆ ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿ ಬಂದಿದ್ದಾರೆ. ಕೊಲೆ ಮಾಡೋಕ್ಕೆ ಬಂದಿದ್ದಾರೆ. ಅವರು ಬೈದಿರೋ ಪದಗಳಲ್ಲಿ ನಿನ್ನ ಕೊಲೆ ಮಾಡಿ ಚಿಕ್ಕಮಗಳೂರು ಜಿಲ್ಲೆಗೆ ನಿಮ್ಮನ್ನು ಪಾರ್ಸಲ್ ಮಾಡ್ತೀರಿ ಅಂತ ಹೇಳಿದ್ದಾರೆ. ಕೊಲೆ ಮಾಡಿ ಚಿಕ್ಕಮಗಳೂರು ಜಿಲ್ಲೆಗೆ ಪಾರ್ಸಲ್ ಮಾಡ್ತೀರಿ, ನೀವು ಇಲ್ಲಿಂದ ಹೆಂಗೆ ಹೋಗ್ತೀರಾ ನೋಡ್ತೀರಿ, ಈ ಥರ ಎಲ್ಲ ಬೆದರಿಕೆ ಹಾಕಿರೋದನ್ನು ನೆನ್ನೆ ಕಂಪ್ಲೇಂಟಲ್ಲಿ ನಾವು ಕೊಟ್ಟಿದ್ದೀರಿ. ಈಗಾಗಲೇ ನಾವೆಲ್ಲ ಇಷ್ಟು ಜನ ಹೋದ್ರು ಅವ್ರು ಕಂಪ್ಲೇಂಟ್ ಕೊಟ್ಟಾಗ 1 ನಿಮಿಷಕ್ಕೆ ಕಂಪ್ಲೇಂಟ್ ಲಾರ್ಜ್ ಆಗ್ತದೆ, FIR ಆಗ್ತದೆ, ಇಮಿಡಿಯೇಟಾಗಿ ಅರೆಸ್ಟು. ನಾವು ಕಂಪ್ಲೇಂಟ್ ಕೊಟ್ಟಾಗ 4 ಗಂಟೆ ನಮ್ಮನ್ನು ಸತಾಯಿಸಿದ್ದಾರೆ. ಆ್ಯಸ್ ಎ ವಿರೋಧ ಪಕ್ಷದ ನಾಯಕ ಇರ್ಬೋದು, ನಮ್ಮ ಮೇಲ್ಮನೆ ವಿರೋಧ ಪಕ್ಷ ನಾಯಕರು, ನಮ್ಮೆಲ್ಲ ಡೆಪ್ಟಿ ಲೀಡರ್ಗಳು, ನಾವು ಎಲ್ಲರೂ ಹೋಗಿನೂ ಒಂದು ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ರೆ ನಮಗೆ 4 ಗಂಟೆ ಸತಾಯಿಸಿದ್ದಾರೆ. ಅಂದರೆ ಇವರೆಷ್ಟು ದುರಾಂಕಾರಿಗಳು. ಪೊಲೀಸರು ಅವ್ರಿಗೇನು ಪೊಲೀಸು ಬಟ್ಟೆ ಹಾಕ್ಕೊಂಡಿದ್ದಾರಲ್ಲ, ಕಾಕಿ ಬಟ್ಟೆ, ಅವರು ಕಾಂಗ್ರೆಸ್ ಬಟ್ಟೆ ಹಾಕ್ಕೊಬೇಕು. ಕಾನೂನು ಏನು ಹೇಳ್ತತೆ, ಸುಪ್ರೀಂ ಕೋರ್ಟ್ ಕಾನೂನು, ಕಂಪ್ಲೇಂಟ್ ಕೊಟ್ಟು ಇಮಿಡಿಯೇಟಾಗೆ ಝೀರೋ ಕಂಪ್ಲೇಂಟನ್ನು ಲಾಡ್ಜ್ ಮಾಡಬೇಕು. ಯಾವುದೇ ಝೀರೋ FIR ಮಾಡಬೇಕು. ಯಾವುದೇ ಕರ್ನಾಟಕದಲ್ಲಿ ಯಾವುದೇ, ನಾನಿದ್ದಾಗೆ ಕಾನೂನು ಮಾಡಿದ್ದೀನಿ, VS ಆಚಾರ್ಯ ಇದ್ದಾಗ ಕಾನೂನು ಮಾಡಿದ್ದೀರಿ. ಕಂಪ್ಲೇಂಟನ್ನು ಇದೇ ಸ್ಟೇಷನ್ ಕೊಡಬೇಕು ಅಂತ ಯಾವ ಕಾನೂನು ಇಲ್ಲ. ಈಗ ನಾವು ತೆಗೆದುಹಾಕಿದ್ದೀರಿ. ಅವರೆಲ್ಲೇ ಕೊಟ್ಟರು ಅದನ್ನು FIR ಮಾಡಬೇಕು ಅಂಥೇಳಿ ನಾವೇ ಆದೇಶ ಮಾಡಿದ್ದೀರಿ. ಸುಪ್ರೀಂ ಕೋರ್ಟ್ ಆದೇಶ ಇದೆ. ಆದರೂ ಕೂಡ ದುರಾಂಕಾರದಿಂದ ಆ ಕಮಿಷನರು ನಿಮಿಷಕ್ಕೂ ಫೋನ್ ತಗೊಂತಾನೆ. ಯಾರಿಗೆ? ರಾಜಕಾರಣಿಗಳಿಗೆ. ನಿಮಿಷಕ್ಕೆ ಅವನು ನೋಡಿದೆ. ನಾನು 4 ಗಂಟೆಯಲ್ಲಿ ಇದ್ದಾಗ ಸುಮಾರು 3.5 ಗಂಟೆ ಬರೀ ಫೋನಲ್ಲೇ ಇದ್ದ. ಅವನದೇನು ಕೆಲಸ? ಕಾನೂನು ಬಿಟ್ಬಿಟ್ಟು ಬರೀ ರೆಕಮೆಂಡೇಶನ್ ಮೇಲೆ, ಒತ್ತಡದ ಮೇಲೆ ಕೆಲಸ ಮಾಡಿರೋದು ಕಾಣಿಸ್ತಾ ಇದೆ. ಇವತ್ತು ಹಲ್ಲೆ ಮಾಡಿರೋದು ಪೊಲೀಸ್ ಇಲಾಖೆಯವರೇ ಹಲ್ಲೆ ಮಾಡಿರೋದು ಅಂತ ನೇರವಾಗಿ ಆಪಾದನೆ ಮಾಡ್ತಾ ಇದ್ದೀವಿ. ಅವನ ರಕ್ತ ಬರೋ ರೀತಿ ಹೊಡೆದಿರೋದು ಪೊಲೀಸವರೇ. ಅವನಿಗೆ ನೀರು, ಊಟ, ಟ್ರೀಟ್ಮೆಂಟ್ ಕೊಡಬೇಕಾಯ್ತಲ್ಲ. ಎಂಥರಾದ್ರೂ ಇವರು ಆ ಟೆರರಿಸ್ಟ್ಗಳನ್ನ ಕರ್ಕೊಂಬಂದು ಅವ್ರಿಗೆ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರಲ್ಲ ಈ ಕಳ್ಳರು, ದೇಶ ವಿರೋಧಿಗಳು, ಪಾಕಿಸ್ತಾನದ ಏಜೆಂಟ್ಗಳು, ಅವರೆಲ್ಲ ಕಾಂಗ್ರೆಸ್ ಅವರೇ. ಅಲ್ಲಿ ಆ ರಾಜ್ಯಸಭಾ ಸದಸ್ಯ ಕರ್ಕೊಂಬಂದಿದ್ದು. ಅವ್ರನ್ನ ಕರ್ಕೊಂಡೋಗಿ ನೀವು ಡೈರೆಕ್ಟಾಗಿ ಅವ್ರಿಗೆ ಬಿರಿಯಾನಿ ತರಿಸ್ಕೊಡ್ತೀರಾ, ಸ್ಟೇಷನಿಂದ ಅಲ್ಲೇ ಬೇಲ್ ಕೊಟ್ಟು ಹಂಗೆ ಮನೆಗೆ ಕಳಿಸ್ತೀರಾ, ಅವ್ರನ್ನ ಬಂಧನನೇ ಮಾಡಲ್ಲ. ಅಂದರೆ ದೇಶದ್ರೋಹದ ಕೆಲಸ ಮಾಡಿದ್ರೆ ಕೇಸಿಲ್ಲ. ವಿಧಾನಸಭೆ ಒಳಗಡೆ ಗಲಾಟೆ ಆದರೆ, ವಿಧಾನ ಪರಿಷತ್ತಲ್ಲಿ ಗಲಾಟೆ ಆದರೆ ರಾತ್ರಿ ಎಲ್ಲ ಅವ್ರನ್ನ ಬೀದಿಯಲ್ಲಿ ಸುತ್ತಾಡಿಸಿ ಊಟ ಕೊಡದೆ, ನೀರು ಕೊಡದೆ, ಆ ಹೊಡೆದಿರೋ ಗಾಯಕ್ಕೆ ಟ್ರೀಟ್ಮೆಂಟು ಕೊಟ್ಟಿಲ್ಲ. ಹೊಡೆದಿರೋದು ರಾತ್ರಿ 10:30-11 ಗಂಟೆಯಲ್ಲಿ, ಟ್ರೀಟ್ಮೆಂಟ್ ಕೊಡ್ತಾ ಇರೋದು 3 ಗಂಟೆವರೆಗೂ. ಏನು ಕತ್ತೆ ಕಾಯ್ತಾ ಇದ್ದಾರೆ ಪೊಲೀಸರು? ಇವ್ರನ್ನ ಏಜೆಂಟ್ ಅಲ್ದಿರ, ಕಾಂಗ್ರೆಸ್ ಏಜೆಂಟ್ ಅಂದಿರ ಇನ್ನೇನು ಹೇಳಬೇಕು ಇವರು? ಈ ದೌರ್ಜನ್ಯ ಯಾರ್ಯಾರು ಪೊಲೀಸ್ ಮಾಡಿದಾರೋ ಅವರೆಲ್ಲರೂ BJP ರೆಕಾರ್ಡಲ್ಲಿ ಆಲ್ರೆಡಿ ಹೋಗಿದ್ದಾರೆ. ಯಾರ್ಯಾರು ದೌರ್ಜನ್ಯ ಮಾಡಿದ ಪೊಲೀಸ್ ಅಧಿಕಾರಿಗಳು ಯಾರ್ಯಾರು ಮಾಡಿದಾರೋ ಅವರೆಲ್ಲರೂ ಕೂಡ ಈಗ BJP ಲಿಸ್ಟಲ್ಲಿ ಬಂದಿದ್ದಾರೆ. ಸರ್ಕಾರ 100% ಈ ಥರ ಕಾನೂನನ್ನು ದುರುಪಯೋಗ ಮಾಡಿಕೊಂಡು ರಾಜಕೀಯ ಒತ್ತಡದಿಂದ ಕೆಲಸ ಮಾಡುವಂಥ ಪೊಲೀಸ್ ಅಧಿಕಾರಿಗಳಿಗೆ ಸರಿಯಾದಂಥ ಪಾಠವನ್ನು ಮುಂದಿನ ದಿನಗಳಲ್ಲಿ ನಾವು ಕಲಿಸ್ತೀರಿ. ಕಾನೂನನ್ನು ಕೈಗೆ ತಗೊಳ್ಳೋ ಅಧಿಕಾರವನ್ನು ನಮ್ಮ ಸಂವಿಧಾನ ಕೊಟ್ಟಿಲ್ಲ. ನಮ್ಮ ಕರ್ತವ್ಯ. ನಮ್ಮ ಕಾನೂನು ಪ್ರಕಾರ ನಾವು ಹೋಗಿದ್ದೀರಿ, ಕಾನೂನು ವಿರುದ್ಧವಾಗಿ ಹೋಗಿಲ್ಲ. ನಾವು ನಿಮ್ಮ ಥರ ಫೋನ್ ಮಾಡಿ ರೆಕಮೆಂಡೇಶನ್ ಮಾಡಿಲ್ಲ, ನಾವು ಒತ್ತಡ ಹಾಕಿಲ್ಲ ಪೊಲೀಸವ್ರಿಗೆ. ನಾವು ಕಾನೂನು ಪ್ರಕಾರ ನಾವು ಕೇಳಿದ್ದೀವಿ. ನಾವು ಕಂಪ್ಲೇಂಟನ್ನು ತಗೊಳ್ಳಿ ಅಂತ ಹೋಗಿರೋದು, ನಾವು ಕಂಪ್ಲೇಂಟ್ ಕೊಡೋಕೆ ಹೋಗಿರೋದು. ನಾವು
ಕಂಪ್ಲೇಂಟ್ ಮೀಟಿಂಗ್ ಅಲ್ಲ, ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ದೀರಿ ನಾವು.